ಅಥಣಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಜರುಗಿತು. ಈ ಸಭೆಯಲ್ಲಿ ಅಥಣಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು ನೋಂದಾವಣೆಯಾಗಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ 1,14,14,900 ಇದು 99% ಸಾಧನೆಯನ್ನು ಮಾಡಿದೆ. ಈ ಗೃಹಲಕ್ಷ್ಮಿ ಯೋಜನೆಯೊಳಗೆ 1% ಯಾಕೆ ಉಳಿದೈತಿ ಅಂದ್ರೆ ಬ್ಯಾಂಕ್ ಖಾತೆ ಆಧಾರ್ ಸೀಡಿಂಗ್ ಆಗಿರಬೇಕಂತ. ಕೆಲವೊಂದು ಜನರಿಗೆ ಬ್ಯಾಂಕ್ ಅಕೌಂಟ್ನ ಹೆಸರು ಬೇರೆ ಅದ, ಆಧಾರ್ ಕಾರ್ಡ್ನ ಬೇರೆ ಅದ. ಇನ್ನು ಕೆಲವೊಬ್ಬರಿಗೆ GST ಸಮಸ್ಯೆ ಅದ. GST ಸಮಸ್ಯೆ ಇನ್ನು ಕೆಲವೊಂದು ಜನಗಳು ಬಗೆಹರಿತದೆ. ಈ ನವಂಬರ್ ತನಕ 40% ಜನರಿಗೆ ಈಗಾಗಲೇ ಹಣ ಜಮೆ ಆಗ್ಲತ್ತವ. ಇನ್ನು 60% ಪ್ರಗತಿ ಹಂತದಾಗಿದೆ. ಮತ್ತು ಗೃಹಜ್ಯೋತಿ ಯೋಜನೆ ಒಳಗೆ 67,858 ಮಂದಿ ಫಲಾನುಭವಿಗಳು 200 ಯೂನಿಟ್ ಒಳಗಿನ ವಿದ್ಯುತ್ ಫ್ರೀ ಆಗಿರ್ತಕ್ಕಂಥ ಮದುವೆ ತಲುಪಿದೆ. ಮುಂದೆ ಅನ್ನಭಾಗ್ಯ ಯೋಜನೆಗಳು ಇಲ್ಲಿವರೆಗೆ ನಾವು ದುಡ್ಡನ್ನು ಹಾಕ್ತಾಯಿದ್ವಿ. ಫೆಬ್ರವರಿಯಿಂದ ನಾವು ನೇರವಾಗಿ ಪ್ರತಿಯೊಬ್ಬರಿಗೆ ನಾವು ಚುನಾವಣೆಗಿಂತ ಮುಂಚೆ ವಾಗ್ದಾನ ಮಾಡಿದ್ವಿ, ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡ್ತಿರ್ತೀವಿ. ಈ ಫೆಬ್ರವರಿಯಿಂದ 5 kg ಎಕ್ಸ್ಟ್ರಾ ಹಾಕಿ ಈ ತಿಂಗಳ 10 kg, ಈ ತಿಂಗಳು ಪ್ರತಿಯೊಬ್ಬರಿಗೂ 15 kg ಅಕ್ಕಿ ಹಾಕ್ತಕ್ಕಂಥ ಕೆಲಸ ನಾವು ಈಗ ಮಾಡ್ತಾಯಿದ್ವಿ. ಇಲ್ಲಿ ಸಹಿತ 99% ಅನ್ನಭಾಗ್ಯ ಯೋಜನೆಯೊಳಗೆ ಜನ ಲಾಭವನ್ನು ಪಡಿತಾ ಇದ್ದಾರೆ. ಒಂದು ಶಕ್ತಿ ಯೋಜನೆಯೊಳಗೆ ಇಲ್ಲಿವರೆಗೆ 73,98,12,979 ರೂಪಾಯಿ ತನಕ ಮಹಿಳೆಯರು ಫ್ರೀಯಾಗಿ ಪ್ರಯಾಣವನ್ನು ಮಾಡಿದ್ದಾರೆ. ಅವರು ದೇವಸ್ಥಾನಗಳಿರ್ಬೋದು, ಇದು ನಮ್ಮ ದೇವಸ್ಥಾನಗಳಿಗೆ ಆದಾಯ ಭಾಳ ವೃದ್ಧಿ ಆಗೈತೆ ಅಂತ ಹೇಳ್ತಾರೆ. ನಮ್ಮ ಅಥಣಿ ತಾಲೂಕಿನಲ್ಲಿ 100 ಕೋಟಿ ರೂಪಾಯಿ, ಇನ್ನೊಂದು ತಿಂಗಳದಾಗ 100 ಕೋಟಿ ರೂಪಾಯಿ ನಮ್ಮ ಅಥಣಿ ತಾಲೂಕಿಗೆ, ನಮ್ಮ ಅಥಣಿ ಡಿಪೋಕರ 100 ಕೋಟಿ ರೂಪಾಯಿ ಯೋಜನೆಯನ್ನು ಬಂದಂಗೆ ಆಗ್ತದೆ. ಅದು ಜೊತೆಗೆ ಯುವ ನಿಧಿ ಯೋಜನೆಗಳು ಇಲ್ಲಿ ತನಕ 3,329 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ನೋಂದಣಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಜನವರಿ ತನಕ 3,05,77,500 ರೂಪಾಯಿ ಎಲ್ಲರಿಗೂ ಜಮಾ ಆಗಿದ್ದಾವೆ. ಇದರೊಳಗೆ ಏನಾಯ್ತು ಅಂದರೆ ಪ್ರತಿ ತಿಂಗಳ ಅವ್ರು ಹೋಗಿ ನಮ್ಗೆ ಇನ್ನೂ ನೌಕರಿ ಸಿಕ್ಕಿಲ್ಲ ಅಂಥೇಳಿ ಸೆಲ್ಫ್ ಅಫಿಡವಿಟ್ ಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ಅವ್ರಿಗೆ ರೊಕ್ಕ 6 ತಿಂಗಳು ಬರೋದಿಲ್ಲ. ಈಗ ಮನೆ ಹಿಡ್ಕೊಂಡು ಇದು ಮಾಡಿದ್ದಾರೆ, ಏನಂದ್ರೆ 3 ತಿಂಗಳು ಕೊಟ್ಟರೆ ಸಾಕ ಅಂತೇಳಿ. ಅಂತ ಮೊನ್ನೆ ನಮಗಿಲ್ಲಿ ಯುವ ನಿಧಿ ಅಥಣಿ ತಾಲೂಕಿನೊಳಗೆ ಯುವ ನಿಧಿ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಪ್ರಚಾರವನ್ನು ನಾವು ಮಾಡಿದ್ದೀವಿ. ಎಲ್ಲ ನಾವು ಹಚ್ಚಿದ್ದೀವಿ, ಅಲ್ಲಿ ಹಚ್ಚಿದ್ದೀವಿ, ಕಾಲೇಜುಗಳೊಳಗೂ ನಮ್ಮವ್ರು ಹೋಗಿದ್ರು. ಯಾರಿಗೆ ಜಸ್ಟ್ ಇರೋದ ಡಿಗ್ರಿ ಹೋಗಿದ್ದು, ಡಿಪ್ಲೊಮಾ ಓಡಿಸ್ತಾರೆ, ಅವರೆಲ್ಲರೂ ನೋಂದಣಿ ಮಾಡ್ಕೊಂಡಿರ್ತೀವಿ. ಈ ನೋಂದಣಿ ಒಳಗೆ 3,329 ಮಂದಿಗೆ ಎಲ್ಲರಿಗೂ ಯಾರು ಅರ್ಜಿ ಹಾಕಿದ್ರು ಎಲ್ಲರಿಗಂತೂ ರೊಕ್ಕ ಜಮಾ ಆಗಿದ್ದಾವೆ. ಇಲ್ಲಿ ತನಕ ಜನವರಿ ತನಕ ಆಗಿದ್ದಾವೆ. ಇನ್ನು ಫೆಬ್ರವರಿ ಮಾರ್ಚ್ ತನಕ. ಬಟ್ ಅಥಣಿ ತಾಲೂಕೊಳಗೆ ಈ ಗ್ಯಾರಂಟಿ ಅನುಷ್ಠಾನ ಯಾವುದೇ ಸಮಸ್ಯೆ ಅಂತೂ ಯಾವುದೂ ಆಗಿಲ್ಲ. 199.99 ತನಕ ಆಗಿದೆ. 1% ಗೃಹಲಕ್ಷ್ಮಿ ಒಳಗೆ ಅದು ಕೆಲವೊಂದು ಸಲಹೆ ನನಗೆ ಬ್ಯಾಂಕ್ ಅಕೌಂಟದ ಸೀಡಿಂಗ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ GST ಸಮಸ್ಯೆ ಆಗಿರ್ಬೋದು. GST ರಾಜ್ಯ ಮಟ್ಟದೊಳಗದ ಅದು ಅಲ್ಲಿ ಆದ ನಂತರ ಅವ್ರ ಖಾತೆಗಳಿಗೂ ಸಹಿತ ದುಡ್ಡು ಜಮಾ ಆಗ್ತವೆ. ನಾವು ಇಲ್ಲಿ ತನಕ ಕೊಟ್ಟಾಗ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ, ಆಶ್ವಾಸನೆ ಪ್ರಕಾರ ಇವತ್ತು ಜನರಿಗೆ ಕೊಟ್ಟಿದ್ದೀವಿ. ಇವತ್ತು ನಾವು ಫಲಾನುಭವಿಗಳು ಕರೆಸಿದ್ವಿ.